ಹಾಯ್ ಫ್ರೆಂಡ್ಸ್, ಐ ಆಮ್ ಯುವರ್ ಇಂಗ್ಲೀಷ್ ಟ್ರೈನರ್ ಮಂಜುಳಾ ಆ್ಯಂಡ್ ಇವತ್ತು ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ ಥ್ರೂ ಎಂಟರ್ಟೈನ್ಮೆಂಟ್ ಹೆಂಗೆ ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡಬೇಕಂತ. ಹಿಸ್ಟಾರಿಕಲ್ ಬೇಸ್ಡ್ ಇಂಗ್ಲೀಷ್ ಮೂವೀಸ್ನ ನೋಡ್ಕೊಳ್ಳಿ. ಈ ಥರ ನಿಮ್ಮ ಹಿಸ್ಟ್ರಿನೂ ಇಂಪ್ರೂವ್ ಆಗುತ್ತೆ, ಇಂಗ್ಲೀಷ್ನೂ ಇಂಪ್ರೂವ್ ಆಗುತ್ತೆ. ನ್ಯೂಸ್ನ ನೋಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಆ್ಯಂಡ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಮತ್ತು ನೀವು ಏನು ಮಾಡಬೇಕಂದ್ರೆ ಪಾಡ್ಕಾಸ್ಟ್ ಆ್ಯಂಡ್ ವೆಬ್ ಸೀರೀಸು ಕೂಡ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಆ್ಯಂಡ್ ಇಂಗ್ಲೀಷ್ನೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೋಟಿವೇಶ್ನಲ್ ಸ್ಪೀಚಸ್ ಇಂಗ್ಲೀಷಲ್ಲಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ತುಂಬ ನಿಮಗೆ ಮೋಟಿವೇಶನ್ ಬೇಕಾಗತ್ತೆ to apply for this government jobs and attempt these government jobs. And finally, I would end this by saying that read novels that are in English, especially Agatha Christie, because mystery novels will keep you glued to the books. ಅಂದರೆ ನೀವು ಆಗತ್ತಂತ ನೀವು ಕುತೂಹಲ ಇರುತ್ತೆ, ಆದರೂ ಆಗಿ ನೀವು ಬುಕ್ಸ್ನ ಮುಗಿಸ್ತೀರಾ. ಥ್ಯಾಂಕ್ ಯು.